ಪಾವಗಡ ಮತ್ತು ಚಿಕ್ಕನಾಯಕನಹಳ್ಳಿಯಲ್ಲಿ ಕೆಂಪೇಗೌಡ ಜಯಂತಿ ಆಚರಣೆ. ಫೋಟೋಗೆ ಪೂಜೆ ಸಲ್ಲಿಸಿ ಮೆರವಣಿಗೆ ನಡೆಸಿ ಸಂಭ್ರಮಾಚರಣೆ. ತುಮಕೂರು ಜಿಲ್ಲೆಯಾದ್ಯಂತ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿಯನ್ನ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಇತ್ತ ಚಿಕ್ಕನಾಯಕನಹಳ್ಳಿಯಲ್ಲಿ ತಾಲೂಕು ಆಡಳಿತದ ವತಿಯಿಂದ ಶ್ರೀ ಭವನದಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನ ಆಚರಿಸಲಾಯಿತು. ಈ ವೇಳೆ ಕೆಂಪೇಗೌಡರ ಫೋಟೋಗೆ ಪುಷ್ಪ ನಮನವನ್ನ ಸಲ್ಲಿಸಿ ಶಾಸಕ ಸುರೇಶ್ ಬಾಬು ಮಾತನಾಡಿ, ನಾಡಪ್ರಭು ಕೆಂಪೇಗೌಡ ಅವರು ದೂರದೃಷ್ಟಿ, ನಿಷ್ಠೆ, ಪರಾಕ್ರಮ, ವೈಜ್ಞಾನಿಕ ಆಲೋಚನೆಯನ್ನ ಹೊಂದಿದ್ದ ಉತ್ತಮ ಆಡಳಿತಗಾರ ಆಗಿದ್ರು ಅಂತ ತಿಳಿಸಿದ್ರು. ಈ ವೇಳೆ ವಿದ್ಯಾರ್ಥಿಗಳು, ಅಧಿಕಾರಿಗಳು, ಸಿಬ್ಬಂದಿ ಹಾಜರಿದ್ದರು. ಉಪಾಧ್ಯಕ್ಷರಾದಂಥ ರಾಜಶೇಖರ್ ಅವರೇ ಮತ್ತು ಪುರಸಭಾ ಸದಸ್ಯರಾದಂಥ ಸನ್ಮಾನ್ಯ ಮಂಜುನಾಥ್ ಅವರೇ, ಚಂದ್ರಶೇಖರ್ ಅವರೇ ಮತ್ತು ನಮ್ಮ ಸುಗಂಧರಾಜ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳೇ ಮತ್ತು ಪ್ರೀತಿಯ ವಿದ್ಯಾರ್ಥಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ನಾವೆಲ್ಲರೂ ಕೂಡ ಮಕ್ಕಳೊಂದಿಗೆ ವಿಶೇಷವಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಸರ್ಕಾರ ಮಕ್ಕಳಿಗೆ ಎಲ್ಲ ರೀತಿಯ ಒಂದು ಚಟುವಟಿಕೆಗಳನ್ನ ಅದರಲ್ಲಿ ಪಾಲ್ದಾರನಾಗಿ ಮಾಡಿ ಅವರಿಗೆ ಬಹುಮಾನಗಳನ್ನು ವಿತರಿಸಬೇಕು ಎಲ್ಲದನ್ನು ಕೂಡ ಆಯೋಜಿಸಿದೆ. ಅದು ತಡವಾಗಿ ಆದೇಶ ಇಲ್ಲಿಗೆ ತಲುಪಿದ್ರಿಂದ 2 ದಿವಸ ಮುಂಚೆ ಸ್ವಲ್ಪ ವಿಳಂಬ ಆಗಿದೆ. ಮುಂದೆ ಅದನ್ನು ಸರಿಪಡಿಸ್ಕೊಂಡು ನಾವು ಕಾಲಕ್ಕೆ ಸರಿಯಾಗಿ ಮೊದಲೇ ಕರೆದು ಪೂರ್ವಭಾವಿಯಾಗಿ ಮಾಡೋಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದನ್ನು ಕೂಡ ಮೊದಲನೇದಾಗಿ ಹೇಳ್ತಾ, ಇವತ್ತು ನಮಗೆಲ್ಲರಿಗೂ ಕೂಡ ಅಭಿಮಾನಗಳು ಜಾಸ್ತಿ. ನಮ್ಮದೇ ಆದಂಥ ಚೌಕಟ್ಟು. ಫಸ್ಟು ನಮ್ಮ ಕುಟುಂಬ, ನಂತರ ನಮ್ಮ ನೆಂಟರಿಷ್ಟರು, ನಂತರ ನಮ್ಮ ಊರು ಹಳ್ಳಿ, ನಂತರ ನಮ್ಮ ಊರು, ನಂತರ ತಾಲೂಕು, ನಂತರ ಜಿಲ್ಲೆ, ನಂತರ ರಾಜ್ಯ, ದೇಶ. ಈ ಥರ ನಮ್ಮ ಅಭಿಮಾನಗಳು ಅಪಾರವಾದ್ದು. ಅದಕ್ಕೆ ನಾನು ಯಾಕೆ ಕೆಂಪೇಗೌಡರು ಹೋಗಿ ಬೆಂಗಳೂರಿನಲ್ಲಿ ನಮ್ಮ ನಾಡು ಕಟ್ಟಿದ್ರು ಅಂತ ನಾನು ಆಲೋಚನೆ ಮಾಡಿದಾಗ ಅನ್ನಿಸ್ತು ನನಗೆ, ಮಧ್ಯ ಕರ್ನಾಟಕ ಯಾವುದು? ದಾವಣಗೆರೆಯಲ್ಲಿ ಮಾಡಿದರೆ ಇದು ಎಲ್ಲರಿಗೂ ಕೂಡ ಮಧ್ಯೆಯಾಗಿರ್ತಿತ್ತೇನೋ ಅಂತ ನನ್ನ ಭಾವನೆ. ಇತ್ತ ಪಾವಗಡದಲ್ಲಿ ಒಕ್ಕಲಿಗರ ಸಮುದಾಯದಿಂದ ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿಯನ್ನ ಅದ್ದೂರಿಯಾಗಿ ನಡೆಸಲಾಯಿತು. ಒಕ್ಕಲಿಗ ಸಮುದಾಯದವರು ಒಗ್ಗೂಡಿ ಪ್ರಮುಖ ಬೀದಿಗಳಲ್ಲಿ ನಾಡಪ್ರಭು ಕೆಂಪೇಗೌಡರ ಫೋಟೋಗಳನ್ನ ಇಟ್ಟು ಮೆರವಣಿಗೆ ಮೂಲಕ ಹೆಣ್ಣು ಮಕ್ಕಳು, ಮಹಿಳೆಯರು ಹಾಡುಗಳಿಗೆ ಹೆಜ್ಜೆ ಹಾಕಿದ್ರು. ನಂತರ SSK ಸಮುದಾಯ ಭವನದಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಶಾಸಕ HV ವೆಂಕಟೇಶ್ ಮಾತನಾಡಿ, ಪಾವಗಡದಲ್ಲಿ ಏಷ್ಯಾದ ನಂಬರ್ 1 ಸೋಲಾರ್ ಘಟಕ ಸ್ಥಾಪನೆಗೆ DK ಶಿವಕುಮಾರ್ ಯಾವ ರೀತಿ ಕಾರಣವೋ ಅದೇ ರೀತಿ ಬೃಹತ್ ಬೆಂಗಳೂರು ನಿರ್ಮಾಣ ಮಾಡಲು ನಾಡಪ್ರಭು ಕೆಂಪೇಗೌಡರ ಪಾತ್ರ ಮುಖ್ಯ ಅಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ KM ತಿಮ್ಮರಾಯಪ್ಪ, ಡಾಕ್ಟರ್ ಕಿರಣ್ ಹಾಗೂ ಒಕ್ಕಲಿಗರ ಸಮುದಾಯದ ಮುಖಂಡರು ಹಾಗೂ ಮಹಿಳೆಯರು ಹಾಜರಿದ್ದರು. ಇವತ್ತು ಗ್ರೇಟರ್ ಬೆಂಗಳೂರು ಆಗಿ ಈಗ ಸ್ಮಾರ್ಟ್ ಸಿಟಿ ಅನ್ನೋ ಕಾನ್ಸೆಪ್ಟ್ ಅನ್ನ ತಂದಂತ ಮಹಾನ್ ನಾಯಕ ನಮ್ಮ SM ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ಅವಾಗ ಹೆಚ್ಚಿನದಾಗಿ ವಿಪರೀತ ಟ್ರಾಫಿಕ್ ಇಂದ ಇರ್ತಾ ಇದ್ದಂತ ಬೆಂಗಳೂರನ್ನ ಫ್ಲೈಓವರ್ ಇಂಟ್ರೊಡ್ಯೂಸ್ ಮಾಡಿದ್ದೆ ಇಂಡಿಯಾದಲ್ಲಿ SM ಕೃಷ್ಣ ಅವರು ಕರ್ನಾಟಕದಲ್ಲಿ ಫಸ್ಟ್ ಫ್ಲೈಓವರ್ ಮಾಡಿದ್ದು. ಇವತ್ತು ಅಷ್ಟು ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕಂದ್ರೆ ಸನ್ಮಾನ್ಯ ನಮ್ಮ ತವರು ಸರ್ DK ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಿ ಈಗ 16 ಕಿಲೋಮೀಟರ್ ಟನಲ್ ಅನ್ನ ಕೊರೆದು ಈಗ ಯಾಕಂದ್ರೆ ಏರ್ಪೋರ್ಟ್ ಹೋಗ್ಬೇಕಂದ್ರೆ 2 hours 1.5 hours ಬೇಕಾಗುತ್ತೆ ಅಂತ ಟ್ರಾಫಿಕ್ ಸಮಸ್ಯೆ ಇರೋದ್ರಿಂದ ಕೆಲವೆಲ್ಲ ವಿರೋಧ ಪಕ್ಷಿಗಳವರು ಅಪೋಸಿಷನ್ ಮಾಡ್ತಾ ಇದ್ದಾರೆ. ಆದ್ರೆ ದೂರದೃಷ್ಟಿ ಇಟ್ಕೊಂಡು ಸನ್ಮಾನ್ಯ DK ಶಿವಕುಮಾರ್ ಅವರು ಇವತ್ತು ಟನಲ್ಗಳನ್ನು ಮಾಡಿ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಬೇಕಂತೇಳಿ ಒಳ್ಳೊಳ್ಳೆ ಪ್ಲಾನ್ಗಳನ್ನ ಮಾಡಿ ಮೊನ್ನೆ ಭೇಟಿ ಆದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಯಾರೋ 100 ಜನದಲ್ಲಿ 30-40 ಜನ ವಿರೋಧ ಮಾಡ್ತಾರೆ, ನನ್ನ ಡಿಸಿಷನ್ ಮಾಡಿದ್ದೆ ಅಂತೇಳಿ ಸ್ಟ್ರಾಂಗ್ ಡಿಸಿಷನ್ ತಗೊಂಡು ಇವತ್ತು ಬೆಂಗಳೂರು ಡೆವಲಪ್ಮೆಂಟ್ಗೆ ಹೆಚ್ಚಿನದಾಗಿ ಆದ್ಯತೆಯನ್ನ ಕೊಡ್ತಾ ಇದೆ. ಇವತ್ತು ಒಳ್ಳೆ ಎಲ್ಲೇ ಕೇಳಿದ್ರು ಇಂಡಿಯಾ ಅಂದ್ರೆ ಅದು ಬೆಂಗಳೂರು ಗ್ರೀನ್ ಸಿಟಿ ಅಂತ ಕರೀತಾರೆ. ಅಂದ್ರೆ ಬಿಕಾಸ್ ಆಫ್ SM ಕೃಷ್ಣರವರು, ಮಾನ್ಯ ಸನ್ಮಾನ್ಯ ದೇವೇಗೌಡರು ಅವರು ಪ್ರಧಾನಿಯಾಗಿ ಆದಾಗ ಕೆಲವು ಯೋಜನೆಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿ
HD ಕುಮಾರಸ್ವಾಮಿ ಅವರು ರೈತರ ಪರವಾಗಿ ಕೆಲಸವನ್ನು ಮಾಡಿದ್ದಾರೆ. ಆದರೆ ಒಕ್ಕಲಿಗರ ಸಮಾಜ ಪವರ್ಫುಲ್ ಸಮಾಜ. ನಮ್ಮ ರಾಜ್ಯದಲ್ಲಿ ಯಾವುದೇ ಸರ್ಕಾರಗಳು ಬರಬೇಕಂದ್ರೆ ನಿಮ್ಮ ಪಾತ್ರ ಮುಖ್ಯವಾದಂಥದ್ದು. ಅದೇ ರೀತಿ ಯಾವ ಕಡೆ ಫೋರ್ಸ್ ಗಾಳಿ ಬೀಸುತ್ತಲ್ಲ ಗೌರ್ಮೆಂಟ್ ಚೇಂಜ್ ಆಗುತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷ ಬರಬೇಕಂದ್ರೆ ಹಳೆ ಮೈಸೂರು ರಾಜ್ಯದಲ್ಲಿ ಹೆಚ್ಚಿನ ಒಕ್ಕಲಿಗರ ಸಹಮತಿ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿತ್ತು. ಆದ್ರಿಂದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬರಲಿಕ್ಕೆ ಕಾರಣ ಆಯಿತು. ಯಾಕಂತಂದ್ರೆ ಈಗ ಚಿಕ್ಕನಾಯಕನಹಳ್ಳಿಯಿಂದ ಚೇತನ್ ಕುಮಾರ್ ಜೊತೆ ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.